ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ರೊಟ್ಟಿ ಪಲ್ಯ ಊಟದ್ದನೇ ಡೈರೆಕ್ಟಾಗಿ ಊಟ ಮಾಡೋದು ವಿಡಿಯೋ ಇದೆ ನೋಡಿ. ನೋಡ್ರಿ ಇವ ಊಟ ಮಾಡಕತ್ತಾನ. ತೋರಿಸಿ ಏನೈತೆ ಪ್ಲೇಟ್ನೊಳಗೆ. ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಖಾರ, ಒಂದು ಮೆಣಸಿನ್ಕಾಯಿ, ಸಾಂಬಾರು, ಉಳ್ಳಾಗಡ್ಡಿ, ಬಿಸಿ ರೊಟ್ಟಿ ನೋಡ್ರಿ. ಉಣ್ಣಪ್ಪ ಉಣ್ಣು ಕರಿ ಎಲ್ಲರಿಗೆ ಹಾಗೆ ಊಟಕ್ಕೆ ಬರ್ರಿ ಊಟ ಮಾಡೋಣ. ಬಿಸಿ ಬಿಸಿ ರೊಟ್ಟಿ, ಬೆಂಡೆಕಾಯಿ ಚಟ್ನಿ. ಬರ್ರಿ ಎಲ್ಲರೂ ಊಟಕ್ಕೆ ಬರ್ರಿ. ಇನ್ನೊಂದು ಸ್ವಲ್ಪ ಹಿಟ್ಟು ನಾದ್ಕೊಳಕತ್ತೀನಿ, ಯಾಕಂದ್ರೆ ಮುಟ್ಟಿಗೆ ಕೊಟ್ಟಬೇಕಂತ. ಅಲ್ಲಿ ನೋಡ್ರಿ ಕಲ್ಗಲೊಳಗೆ ಜೀರಿಗೆ ಬೆಳ್ಳುಳ್ಳಿ ಹಾಕಿಟ್ಟಿನಿ, ಮುಟ್ಟಿಗೆ ಕೊಟ್ಬೇಕಂತ. ಈಗ ಒಂದು ರೊಟ್ಟಿ ಮಾಡ್ತೀನಿ, ಇದಷ್ಟು ಸೇರಿಸಿ ಮತ್ತೆ ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡಿದ್ದೆ ಅಂದ್ರೆ ಒಂದು ಮುಟ್ಟಿಗೆ ಕೊಡ್ತೀನಿ. ಸ್ವಲ್ಪ ತುಪ್ಪ ಅದು ಹಾಕಿ ತಿಂತಾರೆ, ಚಂದ ಆಗತ್ತೆ ರೀ. ಓಕೆ ಸ್ನೇಹಿತರೆ, ನೋಡಿರಿ ಇದು ಖಾರ ಕೊಟ್ಟಕ್ಕಂತಲೇ ಕಲ್ಲಿರೋದು. ಖಾರ ಕೊಟ್ಟಲಿ ಅಥವಾ ಶೇಂಗಾ ಪುಡಿ ಮಾಡ್ಕೊಳ್ಳಿ, ಯಾವುದೇ ಮಾಡ್ಕೊಂಡ್ರೆ ಇದರಲ್ಲಿ ನಾವು ಜಾಸ್ತಿ ಮಾಡೋದು. ಇದು 20 ವರ್ಷದ ಕಲ್ಲು ಐತೆ ನೋಡಿರಿ. ಇದು 2 ತಲೆ 3 ತಲೆ ಬೇಕಾದ್ರೂ ಹೋಗ್ತಾವೆ, ಇವೇನು ಜಲ್ದಿ ಸಾವೆ ಅಂತವಲ್ಲ. ಇದಕ್ಕೆ ನಾನು ಏನಪ್ಪ ಅಂತಂದ್ರೆ ಕರಿಬೇವು, ಒಂದು 2 ಹಸಿಮೆಣ್ಸಿಕಾಯಿ, ಒಂದಿಷ್ಟು ಜೀರಿಗೆ, ಒಂದು 7-8 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೆ ನೋಡಿರಿ. ರೊಟ್ಟಿ ನೋಡಿರಿ, ಇಲ್ಲಿ ರೊಟ್ಟಿ ದಪ್ಪಗೆ ರೊಟ್ಟಿ ಮಾಡೀನಿ. ಇದು ರೊಟ್ಟಿ ಏನೈತಿ ಇಲ್ಲಿ ಮುಟ್ಟಿಗೆ ಕೊಟ್ಟಬೇಕು. ಹೆಂಗೆ ಕೊಟ್ಟವಾಗ ತೋರಿಸ್ತೀನಿ. ಇದಿಷ್ಟು ಎಲ್ಲ ಸಣ್ಣಗೆ ಹರ್ಕೊಂಡು ಅದು ರೊಟ್ಟಿ ಹಾಕಿಬಿಟ್ಟು ಜಜ್ಜೋದು. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಇಷ್ಟು ಎಲ್ಲ ಹಿಂಗೆ ಹರ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇದೇನು ರೊಟ್ಟಿ ಐತಲ್ಲ ನೋಡಿರಿ, ಇಷ್ಟು ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಜ್ಬೇಕು ನೋಡಿರಿ. ಇವಾಗ ಅಂದ್ರೆ ಸಾಫ್ಟ್ ಆಗ್ತದೆ. ನಾವು ಪ್ಲೇಟ್ನೊಳಗೆ ಮಸಾಲೆ ಖಾರ ಅದು ಹಾಕ್ಕೊಂಡು ಕೈಯಾಗ ಇದು ಮಾಡ್ತೀವಲ್ಲ, ಅದಕ್ಕೆ ಇದು ಈ ಥರ ಹಣಿಬೇಕು ರೀ. ಇನ್ನು ಸಾಫ್ಟ್ ರುಚಿನೂ ಬರ್ತೈತಿ. ಈ ಥರ ಕೊಡ್ತೀವಿ ನೋಡಿರಿ. ಮೃದು ಒಂದು ನೀವು ಮುದ್ದೆ ಮಾಡ್ತೀರಲ್ಲ ಆ ಥರ ಬರ್ತೈತೆ ನೋಡಿರಿ. ಓಕೆ ಸ್ನೇಹಿತರೆ, ನೋಡಿರಿ ಇಷ್ಟು ಎಲ್ಲ ಕೊಟ್ಕೊಂಡು ಹಿಂಗೆ ಮಾಡಿದೆ. ಇದಕ್ಕೇನೈತಿ ಸ್ವಲ್ಪ ತುಪ್ಪ ಹಾಕ್ತೀನಿ ಬರ್ರಿ. ನೋಡಿರಿ ನಾದ್ಕೊಂಡಂಗೆ ಮಾಡ್ಬೇಕಿದು ಸ್ವಲ್ಪ ತುಪ್ಪದಾಗ. ಇದ್ರಾಗನೆ ಇಲ್ಲಾಂದ್ರೆ ಇನ್ನೂ 1-2 ಹೇಟ್ ಹಾಕ್ಬೋದು. ಮಸ್ತ್ ಆಗುತ್ತೆ ನೋಡಿರಿ. ಓಕೆ ಸ್ನೇಹಿತರೆ, ರೊಟ್ಟಿ ಮಾಡಿದ್ದಾಯಿತು, ಊಟ ಮಾಡಿದ್ದಾಯಿತು. ಇವಾಗ ನೋಡಿರಿ ಯಜಮಾನ್ರು ಸಂತಿ ತೊಗೊಂಬಂದಾರ. ಸಾರಿ, ನೈಟ್ ಟೈಮು ವಾಯ್ಸ್ ಕೊಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ, ಹೀಗಾಗಿ ಹಾಕಳಿಕೆ ಬಂತು ನೋಡಿರಿ. ಕಿರಾಣಿ ಸಂತಿ ತೊಗೊಂಬಂದಾರ ಯಜಮಾನ್ರು. ಅಷ್ಟು ಎಲ್ಲ 1 ತಿಂಗಳು 2 ತಿಂಗಳಿಗೆ ಆಗುವಷ್ಟು. ಇವಾಗ ಮಕ್ಕಳದಾರಲ್ಲ ಜಲ್ದಿನೇ ಖಾಲಿ ಆಗುತ್ತೆ. ಏನಿದೆ ಅಲ್ಲ ನೋಡಿರಿ, ಎಷ್ಟೆಲ್ಲ ತೊಗೊಂಬಂದಾರ. ಸಕ್ರೆ, ಬೆಲ್ಲ, ಚಹಾ ಪುಡಿ ಎಲ್ಲನೂ ಏನು ಬೇಕು ಅದನ್ನೆಲ್ಲನೂ ತೊಗೊಂಬಂದಾರ ನೋಡಿರಿ. ಇಷ್ಟೆಲ್ಲ ಬರುತ್ತೆ. ಅದೇ ನನ್ನ ಮಗ ದೊಡ್ಡವನು ವಿಡಿಯೋ ತೊಗೊತಾ ಇದ್ದ. ವಿಡಿಯೋದಲ್ಲಿ ಹೇಳಿ ಮಾತಾಡಿದೆ, ಆದರೆ ಅದು ವಾಯ್ಸ್ ಬಂದಿಲ್ಲ. ಯಾಕಂದರೆ ನಮ್ಮ ತಮ್ಮ ಫೋನ್ ಮಾಡಿದ್ದ. ಫೋನಲ್ಲಿ ಮಾತಾಡ್ತಾ ವಿಡಿಯೋ ಮಾಡ್ದ. ನನ್ನ ದೊಡ್ಡ ಮಗ ಮಾಡ್ತಾನೆ ರೀ, ವಿಡಿಯೋ ಎಲ್ಲ ಚೆಂದಾಗಿ ಮಾಡ್ತಾನೆ. ಆದ್ರೆ ವಿಡಿಯೋದಲ್ಲಿ ಮಾತಾಡೋಕೆ ನಾಯಕಂತ ನಾನು ವಿಡಿಯೋದಲ್ಲಿ ಮಾತಾಡೋದಿಲ್ಲ, ಒಟ್ಟು ಫೇಸ್ ತೋರಿಸೋದಿಲ್ಲ. ನಾನು ಒಂದು ವೇಳೆ ಕ್ಯಾಮ್ರಾ ತೊಗೊಂಡು ಅಂದ್ರೆ ಅವ್ನು ಸೈಲೆಂಟ್ ಆಗಿಬಿಡ್ತಾನೆ ಅಲ್ಲೇ. ಆ ಥರದ ಮಗ ಅವನು ನೋಡಿರಿ. ಆರ್ಗ್ಯಾನಿಕ್ ಬೆಲ್ಲ 3 kg ತೊಗೊಂಡ್ರೆ, ಆಮೇಲೆ 3 kg ಇದು ಅಚ್ಚು ಬೆಲ್ಲ ತೊಗೊಂಡಿದ್ರೆ, ಆಮೇಲೆ 1 ಕ್ಯಾನ್ ಎಣ್ಣೆ, ಆಮೇಲೆ ಪಾಕೆಟ್ನಾಗ ಬರುವಂಥ ಇವು 4 ಪಾಕೆಟ್ 4 kg ಅವಲಕ್ಕಿ, ಎಲ್ಲನೂ ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಜೀರಿಗೆ, ಸಾಸಿವೆ, ಏಲಕ್ಕಿ, ಆಮೇಲೆ ರಿನ್ ಪೌಡ್ರು, ಆಮೇಲೆ ಒಂದು ಹಾರ್ಪಿಕ್ ಬಾತ್ರೂಮ್ ಕ್ಲೀನರು, ಕೊಬ್ಬರಿ ಎಣ್ಣೆ ಎಲ್ಲನೂ ಬೇಕಾಗಿತ್ತು. ಹಿಂಗೆ ನೋಡಿರಿ. ಆಯಿತಾ, 1 ಚೀಲ ಮಂಡಾಳು ಒಂದು ಸಾರಿ ತೊಗೊಂಬಂದ್ವಿ ಅಂದ್ರೆ ಮತ್ತೆ 2 ತಿಂಗಳ ತನಕ ಅಂಗಡಿ ಕಡೆ ಹಣಿಗೆ ಹಾಕಲ್ಲ. ಹಿಂಗೆ ಅಷ್ಟು ತೊಗೊಂಬಂದಾರ. ಅಷ್ಟು ಎಲ್ಲ ತೆಗೆದು ನೋಡ್ತಾಯಿದ್ದೆ ಏನು ತಂದಾರ. ಅದ್ರೊಳಗೆ ಒಂದೊಂದು ಕಿರಾಣಿ ಅಂಗಡಿಗೆ ಏನು ಮಾಡ್ತಾರೆ ಗೊತ್ತನ್ರಿ, ಮರ್ತು ಹಾಕಿನಂತೆ ಬಿಲ್ ಹಚ್ಚಿಬಿಟ್ಟಿರ್ತಾರೆ, ಅದು ಹಾಕಿರಂಗಿಲ್ಲ. ಹಾಗಾಗಿ ತಂದ ತಕ್ಷಣ ಮೊದಲು ಏನು ಬಂದೈತಿ ಏನಿಲ್ಲ, ನಾನು ಏನು ಬರೆದಿದ್ದೆ ಅದನ್ನೆಲ್ಲ ಚೆಕ್ ಮಾಡ್ಕೊತೀನಿ. ಈ ಥರ ಆಗುತ್ತೆ ನೋಡಿರಿ. ಆಮೇಲೆ ಒಂದೊಂದು ಆಫರ್ ಇರ್ತಾವ, ಅದನ್ನು ಕೊಡೋದೇ ಇಲ್ಲ. ಏನಾದರೂ ಸ್ನೇಹಿತರೆ, ಇವಾಗ ಟಿಫಿನ್ ಮಾಡೋದಕ್ಕೆ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳು ತಿಂತ ಯಜಮಾನ್ರದಾಯಿತು, ಇವಾಗ ಮಕ್ಕಳು ತಿಂತಾ ಇದ್ದಾರೆ. ಮಕ್ಕಳಿಗೆ ಹಾಕಿ ಕೊಡ್ತಾಯಿದ್ದೀನಿ ನೋಡಿ. ಇಬ್ಬರು ಲವ ಕುಶ ಇಬ್ಬರು ಕುಂತಾರೆ ನೋಡ್ರಿ.
ರಾಮ ಭೀಮ. ಇವ ಭೀಮ್ ಅಂತೂ ಮಾರಿ ನೋಡಲ್ಲ. ರಾಮ ಲಕ್ಷ್ಮಣ. ಹೆಂಗಾಗೈತ್ರು? ಸೂಪರ್ ಆಗೈತೆ. ಚಟ್ನಿ, ಸಾಂಬಾರು, ದೋಸೆ. ಕರಿ ಪುಟ್ಟೆ ಎಲ್ಲರನ್ನೂ ಒಂದ್ಸರಿ ಕರಿ ನೋಡೋಣ. ಪುಟ್ಟೆ ಮಾತಾಡಬೇಕು ಚಂದಾಗಿ. ನಮ್ಮ ಅಭಿನೇ ಮಾತಾಡೋ ಏನಿಲ್ಲ ಇವ. ಕ್ಯಾಮ್ರಾ ಹಿಡಿದ್ರೆ ಆಯ್ತು, ಮುಖ ತೆಳಕ್ಕೆ ಕೆಟ್ಟ ನಂತರ ಅವ್ನು ನೋಡ್ರಿ ಎತ್ತನ ನೋಡ್ರಿ. ಓಕೆ, ದೋಸೆ ರೆಡಿ ಆಗತ್ತಾವ. ಅವ್ರು ತಿಂದ್ಮೇಲೆ ಆಮೇಲೆ ನಾನು ಹಾಕೊಂಡು ತಿನ್ನೋದು. ಚಟ್ನಿ ಬೇರೆ ರೆಡಿ ಆಗೈತಿ. ಸಂಜೆನ ಸಾಂಬಾರು ಮಾಡಿದ್ನಲ್ವ, ಸಾಂಬಾರು ಐತಿ. ಇನ್ನು ಇಷ್ಟು ಹಿಟ್ಟು ಉಳ್ದೈತಿ. ರೀ ಅಳಿಮಯ್ಯ ಬಂದನ ನಾಚ ಮಾಡಕ್ಕೆ. ನಾಚ ಮಾಡ್ತಾ ನೀವು ಅಳಿಮಯ್ಯ ಇಲ್ಲಿಗೆ ಬಂದ ನಾಚ ಮಾಡಕ್ಕೆ ಶಿವನಿಗೆ. ಯಾಕೆ ಬಂದಿದ್ದಲ್ಲಿ ಹೇಳು, ಯಾಕೆ ಬಂದಿದ್ದು? ಏನು ಬೇಕು ನಿನಗೆ ಹೇಳಿ ಸಾಧು? ದೋಸೆ ಬೇಕತ್ ನೋಡ್ರಿ ಇವನಿಗೆ. ದೋಸೆ ಹಾಕಿ ಕೊಡೋಣ. ನಾವು ಖಾರ ಸಿಕ್ಕಾಪಟ್ಟೆ ಹಾಕಿರ್ತೀವಿ, ತಿಂತಿಲ್ಲ? ಚಟ್ನಿ ಖಾರ ತಿಂತೆ? ನೋಡ್ರಿ ಅಳಿಮೆ ಗಟ್ಟಿಗೆ ಬಂದ ನೀ ಸದ್ದು ಖಾರ ತಿನ್ಬೇಕು ಅತ್ತಿ ಮನೆಗೆ ಅಂತ ಹೇಳ್ಬಿಟ್ಟು. ನೋಡ್ರಿ ಇವಾಗ ನನ್ನ ಅಳಿಯನಿಗೆ ದೋಸೆ ಚಟ್ನಿ ಹಾಕಿ ಕೊಟ್ಟಿನಿ. ತೋರಪ್ಪ ಗಟ್ಟಿಗಡ್ಕ. ತಿನ್ನು ಕುಂತ್ಕೊಂಡು ಹೇಳ್ಬೇಕು ನನಗೆ ಹೆಂಗಾಗೈತೆ ಅಂತೇಳಿ. ತಿಂದು ಹೇಳ್ಬೇಕು ನನಗೆ ಹೆಂಗಾಗೈತೆ ಅಂತೇಳಿ. ಹೇಳ್ತಿಲ್ಲ ಹೆಂಗಾಗೈತೆ ಅಂತ. ತಿಂದು ಹೇಳು ನನಗೆ ಹೆಂಗಾಗೈತಿ. ಹೆಂಗಾಗೈತಿ? ಚಂದ ಆಗ್ಯದ? ಸೂಪರ್ ಆಗ್ಯದ? ನೋಡಿ ಸೂಪರ್ ಆಗ್ಯದ ಅಂತ. ಅತ್ತಿ ಮಾಡಿದ್ದು ಸೂಪರ. ಆಟ ಆಡಿ ಬಂದಿದೆ ನೀಡ್ತಾನೆ ಮಣ್ಣಾಗ. ಅಯ್ಯಪ್ಪೋ, ಮಣ್ಣಾಗ ಆಟ ಆಡ್ಯಾನಂತ ನೋಡ್ರಿ. ಮಣ್ಣು ಹಚ್ಕೊಡೋಣ ಕಾಲಿಗೆ. ಮಣ್ಣಾಗ ಆಟ ಆಡ್ಬೇಕನ. ಹಂಗೆ ಕೈ ತೊಗೊಂಡಿಲ್ಲ ಅಲ್ಲಿ, ಕೈ ತೊಗೊಂಡು ತಿನ್ಬೇಕು. ಆಟ ಆಡಿ ಬಂದಿದ್ದು ನೀಡ್ತಾನೆ, ಕೈ ತೊಗೊಂಡು ತಿನ್ಬೇಕು. ಕೈ ತೊಗೊಂಬ ಬಾಯ್, ಕೈ ತೊಗೊಂಬ ಇಲ್ಲಿ ಒಳಗೆ. ನೀನು ಅಲ್ಲಿ ಹೋಗಿ ಬಕೆಟ್ನ ನೀರು ಕೈ ತೊಗೊಂಬ. ನಡ್ದದ ಇವ್ರದ್ದು ಪಂತಿ. ಬರ್ರಿ ನಾಷ್ಟ ಮಾಡೋಣ. ನೀ ಮಾತ್ರ ಕರಿತೀವಿ, ಅವ ಬೇಡ. ಬಂದ್ರೆ ಮಾತು ತಿಂದ್ರೆ ಊಟ ಕಸ್ಕೊಂಡು ಹೋಗ್ತಾರಂತ ನಾವು. ಬಾ ತಗೊಂಡೆ. ಕೊಂದು ಹೆಂಗ ಬರ್ಬೇಕು ಅವಾಗ ನಮ್ಮ ಮನೆಗೆ. ಬರ್ತಿಲ್ಲ? ಯಾವಾಗ ಬರ್ತೀವಿ ಮತ್ತೆ? ಬರ್ತಿಲ್ಲ? ಬರ್ಬೇಕು ಮತ್ತೆ. ತಿನ್ ಏನಂತಾರೆ ಮಾಮಲ್ಲಿ? ಇಲ್ಲಿ ಇರ್ತೀಯ ಅಂತ. ಇರ್ತಿಲ್ಲ? ಹಾಂ ಅವ ಹೆಂಗೆ ಇರ್ತಾನೆ? ಈ ಸತ ಅವ್ರ ಪಪ್ಪ ಹೊಂಟು ನಿಂತ್ರೆ ಆಯ್ತು. ಅವನು ರೈಟೇ ನೋಡ್ತಾನೆ ಅವ್ರ ಪಪ್ಪ ಹೋಗ್ತಾನೆ ಬಿಡ್ತಾನೆ ಅಂತೇಳಿ. ಮಾಡ್ರಿ ನಡ್ಲಿ ಸೌಕಾಸ್ ತಿನ್ರಿ. ಅಯ್ಯೋ ನಾನು ತಿರುವಿ ಹಾಕೋದು ಬಿಟ್ಟಿಗೆ ಅವನು ಕೂಡ ಅಲ್ಲಿ ಮಾತ್ರ ಹೋಗ್ಕೊತ ಕುಂತೆ. ಇಲ್ಲ ಬಿರ್ಸಾಗೈತಿ. ಮ್ಯಾ ಮುಚ್ಚಿ ಹೋದ್ರು ಕರೆಕ್ಟ್ ಆಕಿತ್ತು. ಬರ್ರಿ ಅವ್ರು ತಿನ್ನೋದಾಗಲಿ ನಾವು ಹಾಕೊಂಡು ತಿನ್ನೋಣ. ಟೈಮ್ ಎಷ್ಟಾಯ್ತು ಈಗ? 10 ಗಂಟೆ ಆಯಿತು ಟೈಮ್. ಹಿಂಗೆ ನೋಡ್ರಿ ಎಲ್ಲರೂ ತಿನ್ನಿಸಿ ಉಣಿಸಿ ಆಮೇಲೆ ನಾವು ತಿನ್ನೋದು. ನೋಡಿ ಅಮ್ಮ ಬಟ್ಟೆ ಹೊಡಿತಾರೆ, ಪೀಕ್ ಹಾಕ್ತಾರೆ. ನೋಡಿ ಬರ್ತಾರೆ ಪೀಕ್ ಹಾಕ್ತಾರೆ. ನೋಡಿ ಪೀಕ್ ಹಾಕ್ತಾರೆ. ನೋಡಿ ಪೀಕ್ ಹಾಕ್ತಾರೆ. ನೋಡಿ ಇದೊಂದು ಮಿಷನ್ ಐತೆ. ಬಟ್ಟೆ ಹೊಲಿಯತ್ತಾರೆ. ಆಯ್ತಲ್ಲ? ಓಕೆ ಸ್ನೇಹಿತರೆ ನೋಡ್ರಿ ಇಷ್ಟೆಲ್ಲ ಸೀರೆ ಪಿಕೋ ಮಾಡೋ ಬಂದವು. ಸೀರೆ ಪಿಕೋ ಹಾಕತ್ತೀನಿ. ಆಮೇಲೆ ಇಷ್ಟೆಲ್ಲ ನೈಟಿ, ಆಮೇಲೆ ಡ್ರೆಸ್ ಟಾಪ್ ಎಲ್ಲ ಸ್ಟಿಚಿಂಗ್ ಮಾಡಬೇಕು. ಸೈಡ್ ಸ್ಟಿಚಿಂಗ್ ಮಾಡೋವೆಲ್ಲ ಬಂದವು. ಇವಾಗ ಮಾಡಕತ್ತಿ. ಜಸ್ಟ್ ನಾಷ್ಟ ಆಗೈತಿ. ನಾಷ್ಟ ಮಾಡಿಬಿಟ್ಟು ಅದನ್ನೆಲ್ಲ ಮಾಡ್ತಾ ಕುಂತಿದ್ದೀನಿ ನೋಡ್ರಿ. ನಿಮ್ಮನ್ನು ತೊಳಂದ್ರಿ ಓಕೆ ಇಷ್ಟೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗೋಣ.
ಓಕೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ. ಹಾಗೆ ಲೈಕ್ ಮಾಡೋದು ಯಾರು ಮರೆಯೋಕ್ಕೆ ಹೋಗಬೇಡ್ರಿ. ಯಾರು ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಉತ್ತರ ಕರ್ನಾಟಕದ ಜನರನ್ನು ಬೆಳೆಸಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.